स्वागत है आपका बी न्यूज़ नेशन में। मैं हूं नदीम बागमारे। मोदी जी के झूठ और साजिशों का पिटारा खोला पाटिल ने। चुनावी घोषणा पत्र, झूठे वादों, नोटबंदी, पुलवामा हमला, सरकारी संस्था और खासगीकरण करने के, नौकरियों में आरक्षण को खत्म करने की साजिश बताते हुए सीएए, एनआरसी, एनपीआर से हर देशवासियों को परेशानी होगी, हर धर्म पर इसका असर पड़ेगा, जिससे देश बिखर जाएगा। इस मुद्दों से देश बर्बादी की तरफ जा रहा है, ये एक बड़ी साजिश है, कहा कांग्रेस वक्ता ऋषभ पाटिल ने। आज एक प्रेस कॉन्फ्रेंस में मोदी जी और अमित शाह के झूठ और जन विरोधी नीतियों के पिटारा खोलते हुए केंद्र सरकार पर निशाना साधा पाटिल ने। इस अवसर पर एमसी मुल्ला, नागराज लंबू और दीगर जिम्मेदार रहे मौजूद। ಈ ದೇಶದ ಬಿಜೆಪಿ ಸರ್ಕಾರವನ್ನು ಜನ ಬಹಳ ನಿರೀಕ್ಷೆ ಇಟ್ಟುಕೊಂಡು ಅದನ್ನು ಸ್ಥಾಪನೆ ಮಾಡಿದರು. 2014ರಲ್ಲಿ ಬಹಳ ಬೃಹತ್ವಾದ ವಿಷಯಗಳನ್ನು ಮೋದಿಯವರು ಮತ್ತು ಬಿಜೆಪಿ ಪಕ್ಷದವರು 2014ರಲ್ಲಿ ತಮ್ಮ 2014ರ ತಮ್ಮ ಪ್ರಣಾಳಿಕೆಯಲ್ಲಿ ಈ ದೇಶವನ್ನು ಒಂದು ಸ್ವರ್ಗವನ್ನು ಮಾಡ್ತೇವೆ, ಒಳ್ಳೆಯ ದಿನಗಳು ನಾವು ತರುತ್ತೇವೆ ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದರು. ಜನರನ್ನು ಒಳ್ಳೆಯ ಆಶ್ವಾಸನೆಗಳನ್ನು ಜನರಿಗೆ ನೀಡಿ ಅಧಿಕಾರಕ್ಕೆ ಬಂದರು. 5 ವರ್ಷ ಆಡಳಿತ ನಡೆಸಿದ ಮೇಲೆ ಮತ್ತೊಂದು ಪ್ರಣಾಳಿಕೆ ಬಂತು 2019ರಲ್ಲಿ. 2014ರ ಪ್ರಣಾಳಿಕೆಯ ಒಂದೂ ಆಶ್ವಾಸನೆಗಳನ್ನು ಅವರು ಈಡೇರಿಸಿಲ್ಲ. ಅದ್ರ ಬಗ್ಗೆ ಚಕಾರ ಶಬ್ದ ಮಾತಾಡೋಕ್ಕೆ ತಯಾರಿಲ್ಲ ಅವರು. ಸುಮಾರು 5 ವರ್ಷಗಳ ಕಾಲ ಪ್ರತಿ ವಾರ ಮನ್ ಕಿ ಬಾತನ್ನು ಮಾತಾಡಿದ್ರು ಪ್ರಧಾನಮಂತ್ರಿಗಳು. ಒಂದು ದಿವಸ ಅಜೆಂಡದಲ್ಲಿರೋಂಥ ವಿಷಯಗಳನ್ನು ಅವ್ರು ಹೇಳಲಿಲ್ಲ. ಇಂಥ ವಿಷಯಗಳೆಲ್ಲ ನಾವು ಜಾರಿ ಮಾಡಿವಿ ಅಂತ ಹೇಳಿಲ್ಲ, ಇಂಥವುಗಳು ಈಡೇರಿಸಿದ್ದೀವಿ ಅಂತ ಹೇಳಿಲ್ಲ. ಅದರಲ್ಲಿ ನೋಟ್ ಬ್ಯಾನ್ ಮಾಡಿದ್ರು. ಈ ನೋಟ್ ಬ್ಯಾನ್ ಒಂದು ವೇಳೆ ವಿಫಲ ಆದ್ರೆ 50 ದಿವಸ ನನಗೆ ಟೈಮ್ ಕೊಡಿ, ಒಂದು ವೇಳೆ ವಿಫಲ ಆದ್ರೆ ನನ್ನನ್ನು ಈ ದೇಶದ ಯಾವುದಾದ್ರೂ ಒಂದು ದೊಡ್ಡ ಸರ್ಕಲ್ನಲ್ಲಿ ನಿಲ್ಲಿಸಿ ಶಿಕ್ಷಿಸಿರಿ ಅಂತ ಹೇಳಿದ್ರು, ಶಿಕ್ಷೆ ಕೊಡಿ, ಹೊಡಿ ಅಂತ ಹೇಳಿದ್ರು. ನೋಟ್ ಬ್ಯಾನ್ ವಿಫಲ ಆಗಿದೆ ಅಂತ ರಿಸರ್ವ್ ಬ್ಯಾಂಕ್ ಆದಿಯಾಗಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಇವತ್ತು ಒಪ್ಕೊಂಡಿದ್ದಾವೆ. ಆದರೆ ಮೋದಿಯವರು ಇವತ್ತಿಗೂ ನೋಟ್ ಬ್ಯಾನ್ ವಿಷಯ ಇವತ್ತಿಗೂ ಅವರು ತಮ್ಮ ನಾಲ್ಗೆ ಮೇಲೆ ತೊಗೊಂಡಿಲ್ಲ, ಒಂದು ಮಾತು ಚಕಾರ ಶಬ್ದ ಮಾತಾಡಿಲ್ಲ ಅವರು. ಹಂಗಾದ್ರೆ ವಿಫಲ ಆಗಿದೆ ಅಂಥೇಳಿ ಅವರು ತಾವೇ ಹೋಗಿ ಸರ್ಕಲ್ದಲ್ಲಿ ನಿಲ್ಲಬೇಕಾಗಿತ್ತು, ಒಂದು ನೈತಿಕ ಮೌಲ್ಯ ಅವ್ರ ಹತ್ರ ಇದ್ರೆ. ನೋಟ್ ಬ್ಯಾನ್ ಜೊತೆ GST ಜಾರಿ ತಂದರು. GST ಸಂಪೂರ್ಣ ವಿಫಲ ಆಗಿದೆ ದೇಶದಲ್ಲಿ. 18% ಟ್ಯಾಕ್ಸ್ ಕಟ್ಟಿ ಒಬ್ಬ ವ್ಯಾಪಾರ ಮಾಡೋಕೆ ಮೊದಲ, ಇವತ್ತು ಒಂದು 100 ರೂಪಾಯಿ ವ್ಯಾಪಾರ ಮೊದಲು ಮಾಡ್ಬೇಕಂದ್ರೆ ಇಲ್ಲಿ ಬಿಲ್ ಕಟ್ ಮಾಡಬೇಕು, ಬಿಲ್ ಕಟ್ ಮಾಡ್ಬೇಕಂದ್ರೆ ಅದರಲ್ಲಿ 18 ರೂಪಾಯಿ ಮೊದಲು ಕಟ್ಟಬೇಕು ಅವನು. ಇಂಥ ಒಂದು ನೀತಿ ಈ ದೇಶದಲ್ಲಿ ಜಾರಿಗೆ ತಂದರು. ಅದು ರಾತ್ರಿ 12 ಗಂಟೆಗೆ ಒಂದು ವಿಜೃಂಭಣೆಯ ಸಭೆ ಮಾಡಿ ಜಾರಿಗೆ ತಂದರು. ಅದು ಸಂಪೂರ್ಣ ವಿಫಲ ಆಗಿದೆ. ಇವತ್ತು 1,30,00,000 ರೂಪಾಯಿಗಳು ಇವತ್ತು ಕೊರತೆ ಇದೆ ಅಂತ ಹೇಳ್ತಿದ್ದಾರೆ ಅವರು. ರಿಸರ್ವ್ ಬ್ಯಾಂಕಿನಿಂದ 1,30,00,000 ತಗೊಂಡ್ರು, LICಯಿಂದ 30 ಲಕ್ಷ ಕೋಟಿ ತಗೊಂಡ್ರು. ಕೇಂದ್ರ ಸರ್ಕಾರದ ಉದ್ಯಮಿಗಳಾದ್ರೆ ಏರ್ ಇಂಡಿಯಾ ಇರ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇರ್ಬೋದು, LIC ಇರ್ಬೋದು, ಇಂಥ ಎಲ್ಲ ಸಂಸ್ಥೆಗಳನ್ನು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಅವರು ಮಾರಾಟ ಮಾಡುವ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ, ಒಂದು ಹುನ್ನಾರಿದೆ. ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಉದ್ಯಮಗಳಲ್ಲಿ ಏನು ಮೀಸಲಾತಿ ಇದೆ, ಇವತ್ತು ಖಾಸಗೀಕರಣ ಮಾಡಿದ್ರೆ ಆ ಮೀಸಲಾತಿಯನ್ನು ನಿಲ್ಲಿಸಿದಂಗೆ ಆಗ್ತದೆ ಅಂಥೇಳಿ ಅವ್ರದ್ದೊಂದು ಅಜೆಂಡಾ ಇದೆ, ಇಂಟರ್ನಲ್ ಅಜೆಂಡಾ. ಇವತ್ತು ರೈಲ್ವೆ ಕೇಂದ್ರ ಸರ್ಕಾರದ ಭಾಳ ದೊಡ್ಡ ಉದ್ದಿಮೆ, ಆ ಉದ್ದಿಮೆಯನ್ನು ಇವತ್ತು ಅವರು ಹಂತ ಹಂತವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿರುವ ಎಲ್ಲ ಹಂತದ ಮೀಸಲಾತಿಗಳನ್ನು ರದ್ದುಪಡಿಸಬೇಕು, ಇವನ್ನು ಖಾಸಗೀಕರಣ ಮಾಡಬೇಕಂತ ಹೇಳೋರ ಉದ್ದೇಶ ಇದೆ. ಆ ನಂತರ ಎಲ್ಲ ರಂಗಗಳಲ್ಲಿ ವಿಫಲ ಆದ ಮೇಲೆ ಇವರು ಯಾವುದೋ ಭಾವನಾತ್ಮಕ ವಿಷಯಗಳನ್ನು ತಗೊಂಡು ಬಂದು ಪುಲ್ವಾಮಾದಂಥ ಒಂದು ಘಟನೆಯನ್ನು ಮುಂದಿಟ್ಕೊಂಡು ಅವರು ಚುನಾವಣೆ ಎದುರಿಸಿ ಚುನಾವಣೆ ಆರಿಸಿ ಬಂದರು. ಇವತ್ತು ಪುಲ್ವಾಮಾದ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಸಲಿಕ್ಕೆ ಒಂದು ಸಭೆ ಮಾಡಿದ್ರು ಅವರು ಮೊನ್ನೆ. ಆದರೆ ನಾನು ಒಂದು ಕೇಳ್ತೀನಿ ಕೇಂದ್ರ ಸರ್ಕಾರಕ್ಕೆ,
ಪುಲ್ವಾಮಾದಲ್ಲಿ ಏನು ಹುತಾತ್ಮರಾಗಿದ್ದಾರೆ ಅವ್ರ ಕುಟುಂಬಗಳ ಪರಿಸ್ಥಿತಿ ಏನಿದೆ ಇವತ್ತು, ಅವ್ರಿಗೇನು ಪರಿಹಾರ ನೀಡಿದಿರಿ, ಅವ್ರಿಗೇನು ಜೀವನೋಪಾಯಕ್ಕೆ ಆಧಾರ ಮಾಡಿದಿರಿ? ಇವತ್ತೆಲ್ಲ ಮಾಧ್ಯಮಗಳಲ್ಲಿ ನೋಡಿದೀವಿ, ನಾವು ನೋಡ್ತಾ ಇದ್ದೀವಿ. ಅವ್ರು ಯಾರೂ ಕೇಳೋರಿಲ್ಲ. ಅವರಿಗೆ ಕೇವಲ ಜನರಿಗೆ ಬೂಟಾಟಿಕೆ ತೋರಿಸೋ ಸಲುವಾಗಿ ಅದು ಹುತಾತ್ಮರ ಒಂದು ಕಾರ್ಯಕ್ರಮ ಮಾಡಿ ಅದನ್ನು ಮುಚ್ಚಾಕಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಂತರ ಈ 370 ವಿಧಿಯನ್ನು ರದ್ದು ಮಾಡಿದ್ರು ಕಾಶ್ಮೀರದ್ದು. ಆ ಕಾಶ್ಮೀರ ವಿಧಿಯನ್ನು ರದ್ದು ಮಾಡಿದ್ದು ಇಡೀ ದೇಶದ ತುಂಬ ಟಾಮ್ ಬಾರಿಸೋ ತಿರುಗಾಡಿದ್ರು. ಇಡೀ ದೇಶದ ಜನರಿಗೆ ಆ ವಿಧಿ ಇಟ್ಟರೇನು ತೆಗೆದ್ರೇನು ಲಾಭ ಇಲ್ಲ, ಹಾನಿ ಇಲ್ಲ, ಅದನ್ನು ದೇಶದ ತುಂಬ ಹೇಳಿದ್ರು. ಅಲ್ಲಿ ವಿಫಲ ಆದರು. ಅದರ ನಂತರ CAA ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಇವರು ಸಂಸತ್ನಲ್ಲಿ ತಂದರು. ಆ ಕಾಯ್ದೆ ಯಾವ ಥರ ಪಾಸ್ ಮಾಡೋದ್ರು ಅಂದ್ರೆ ಇವತ್ತು ಯಾವ ಪ್ರಜಾಪ್ರಭುತ್ವ ರಾಷ್ಟ್ರನೂ ಸಹಿತ ಅದನ್ನು ಒಂದು ಗೌರವದಿಂದ ನೋಡೋದಿಲ್ಲ. ಅದು ಯಾಕಂತ ಕೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ, ಕೇವಲ ಒಂದು ದಿವಸದಲ್ಲಿ ಲೋಕಸಭೆಯಲ್ಲಿ ಪಾಸ್ ಮಾಡ್ತಾರೆ, ಮರುದಿವಸ ಅದನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ತಾರೆ, ಅದರ 3ನೇ ದಿವಸ ರಾಷ್ಟ್ರಪತಿ ಅಂಕಿತ ಆಗ್ತದೆ. ಅದು ಆದ ಮೇಲೆ ಇವರು ನಾವು ದೇಶಕ್ಕಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿವಿ ಅಂತ ಹೇಳಿದ್ರು. CAA ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಯಾರೂ ಜನ ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ. ಯಾವಾಗ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ನಾವು NRCಯನ್ನು ಇಡೀ ರಾಷ್ಟ್ರದಾದ್ಯಂತ ವಿಸ್ತರಿಸಿ CAA ಅದಕ್ಕೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು, ಆವಾಗ ಜನರು NRC ದೇಶದ ಬಗ್ಗೆ ಯಾಕೆ, ದೇಶದ ತುಂಬೆಲ್ಲ ಯಾಕೆ ಮಾಡ್ತೀರಿ, CAA ಅದಕ್ಕೆ ಯಾಕೆ ನೀವು ಅಪ್ಲೈ ಮಾಡ್ತೀರಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಹೊರತಾಗಿ ಇವರು ಭಾರತ ದೇಶದಲ್ಲಿ ಬರುವಂಥ ಮುಸ್ಲಿಮೇತರು ಇರ್ಬೋದು, ಯಾವುದೇ ಧರ್ಮದವರು ತೊಗೊಂಡ್ರೆ ಏನು ಸಮಸ್ಯೆ ಇಲ್ಲ. ಆದರೆ ಯಾವಾಗ NRC ಅದಕ್ಕೆ ಟ್ಯಾಗ್ ಮಾಡ್ತಾ ಇದ್ದಾರೆ, NRC ಅದಕ್ಕೆ ಸೇರಿಸ್ತಾ ಇದ್ದಾರೆ, ಅದು ಸಮಸ್ಯೆ ಆಗಿದೆ ಅಷ್ಟೇ. ಅದನ್ನು ಬಿಟ್ಟು ಇವರು ನಾವು CAA ಮಾಡ್ತೀವಿ, NRC ಮಾಡ್ತೀವಿ, ಆಮೇಲೆ ಸಡನ್ಲಿ NPR ಅಂತ ಡಿಕ್ಲೇರ್ ಮಾಡಿದ್ರು. NPR ಇದು ಒಂದು ರೆಗ್ಯುಲರ್ ನಡೆಯುವಂಥ ಒಂದು ಕಾರ್ಯಕ್ರಮ. ಇದು ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಆಗ್ತಿರ್ತದೆ. ಅದರಲ್ಲಿ ಅವರು ಇಂಡೈರೆಕ್ಟಾಗಿ ಜನರನ್ನು ಮೋಸಗೊಳಿಸಲಿಕ್ಕೆ ಅದರಲ್ಲಿ ಮತ್ತು ಒಂದು 5-6 ಅದರಲ್ಲಿ ಸೆಕ್ಷನ್ಗಳನ್ನು ಹಾಕಿ, ಕಲಂಗಳನ್ನು ಹಾಕಿ, ಕಂಡೀಷನ್ಗಳನ್ನು ಹಾಕೋದ್ರಲ್ಲಿ ಇದು ಜನರನ್ನು ಮೋಸಗೊಳಿಸೋದು. NPR ಹೆಸರಿನಲ್ಲಿ NRCಯನ್ನು ತರೋದು, NRC ತಂದು CAA ಜನರಿಗೆ ತ್ರಾಸು ಕೊಡೋದು. ಇದು ಮುಖ್ಯವಾಗಿ ಮುಸ್ಲಿಮರನ್ನು, ದಲಿತರನ್ನು, ಹಿಂದುಳಿದವರನ್ನು, ಆದಿವಾಸಿಗಳನ್ನು, ಅಲೆಮಾರಿ ಜನಾಂಗದವರನ್ನು, ಈ ಗುಳೆ ಹೋಗು ಜನರನ್ನು ತ್ರಾಸಿಗೀಡಾಗೋದು, ಕಷ್ಟಗೀಡು ಮಾಡೋಂಥ ಒಂದು ಕಾರ್ಯಕ್ರಮ ಇದು. ಸ್ವತಃ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ಹೇಳ್ತಾರೆ, ಈ ದೇಶದ ಒಂದೊಂದು ಇಂಚೂ ನಾವು ಜಾಗ ಬಿಡಲಾರ್ದಂಗೆ NRC ಮಾಡ್ತೀವಿ. ಹಾಗಾದರೆ ಇದು ಕೇವಲ ಮುಸ್ಲಿಮರಿಗಲ್ಲ, ಎಲ್ಲ ಧರ್ಮದವ್ರಿಗೆ ಅಂತೇಳಿ ಹೇಳ್ದಂಗೆ ಆಯ್ತಿದು. ಅವ್ರು ಅದನ್ನು ಕೇವಲ ನಾವು ಮುಸ್ಲಿಮರಿಗೆ NRC ಮಾಡ್ತೀವಿ ಎಂದು ಹೇಳಿಲ್ಲ, ಇಡೀ ದೇಶದ ಒಂದೊಂದು ಇಂಚು ಬಿಡಲಾರ್ದೇನೆ ಅಂದರೆ ಎಲ್ಲರಿಗೂ ನಾವು NRC ಅಪ್ಲೈ ಮಾಡ್ತೀವಿ. ಹಾಗಾದರೆ ಈ ದೇಶದ ಜನ, ನಾಗರಿಕರು ಒಂದು ಹೊಸ ಸಂಕಷ್ಟದಲ್ಲಿ ಈಡಾಗಬೇಕಾಗ್ತದೆ ಇವರು. ಯಾಕಂದ್ರೆ ಎಲ್ಲ ಜನ NRC ಸಲುವಾಗಿ ಪಾಳಿ ಹಚ್ಚಿ ಅವರೆಲ್ಲ ಕಾಗದಗಳನ್ನು ಪ್ರಯತ್ನ ಮಾಡೋಕ್ಕೆ, ಅವ್ರ ದಾಖಲೆಗಳನ್ನು ಹುಡುಕಬೇಕಾಗ್ತದೆ. ಈ ದೇಶದಲ್ಲಿ ಸುಮಾರು 40% ಜನ ನಿರಕ್ಷರಿದ್ದಾರೆ. ಆಮೇಲೆ ಅಲೆಮಾರಿಗಳಿದ್ದಾರೆ, ಆದಿವಾಸಿಗಳಿದ್ದಾರೆ. ವರ್ಷದಲ್ಲಿ 6 ತಿಂಗಳು ತಮ್ಮ ಮನೆಗಳನ್ನು, ಮನೆ ಮಾರುಗಳನ್ನು ಬಿಟ್ಟು ಬೇರೆ ಪ್ರದೇಶಗಳಿಗೆ ದುಡಿಲಿಕ್ಕೆ ಹೋಗೋರಿದ್ದಾರೆ. ಇವರೆಲ್ಲ ದಾಖಲೆಗಳು ಎಲ್ಲಿ ಇಡಕ್ಕೆ ಸಾಧ್ಯ ಇದೆ ಇವರಿಗೆ? ಅದಕ್ಕೆ ಕೇವಲ ಮುಸ್ಲಿಮರಿಗೆ ಇದು ಅಪ್ಲೈ ಆಗಿದೆ ಅಂತ ತಿಳ್ಕೊಂಡು ಜನ ತಿಳ್ಕೊಂಡಿದ್ದಾರೆ. ಆದರೆ ಅಮಿತ್ ಶಾ ಅವರು ಡಂಕಾಡಾಣವಾಗಿ ಹೇಳಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ, ನಾನು ಎಲ್ಲರಿಗೂ ಇದು ಅಪ್ಲೈ ಆಗ್ತದೆ. ಆಮೇಲೆ ನನ್ನ ಕಡೆ ಒಂದು ವಿಡಿಯೋ ಇದೆ, ಇದು ಎಲ್ಲ ಧರ್ಮದವರಿಗೆ NRC ಅಪ್ಲೈ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. NRCಯಲ್ಲಿ ಹೊರಗಿದ್ದವ್ರಿಗೆ ಧರ್ಮದ ಆಧಾರ ಮೇಲೆ ಪೌರತ್ವ ಕೊಡೋದು ಬಿಡೋದು ಆ ವಿಷಯ ಬೇರೆ. ಆದರೆ NRCಯಲ್ಲಿ ಕೊಟ್ಟಾವುದ್ರ ಜನರಿಗೆ ಮೊದಲು ಹೊರಗೆ ಮಾಡಿ ಅವ್ರಿಗೆ ಈ ದೇಶದ ಪೌರರು ಅಲ್ಲ ಅಂತೇಳಿ ಡಿಕ್ಲೇರ್ ಮಾಡಿ ಆಮೇಲೆ ಪೌರತ್ವ ಕೊಡೋದು, ಇದೇ ಯಾವ ನ್ಯಾಯ ಇದು? ಈ ದೇಶದ ಮೂಲ ನಿವಾಸಿಗಳಿಗೆ ಮೊದಲು ನೀವು ಹೊರಗಿನವರು ಅಂತೇಳಿ ಡಿಕ್ಲೇರ್ ಮಾಡ್ತೀರಿ, ಆಮೇಲೆ ಅವರಿಗೆ ನೀವು ಪೌರತ್ವ ಕೊಡಕ್ಕೆ ಹೊರಟಿದ್ದೀರಿ. ಈ ದೇಶದ ಮೂಲ ನಿವಾಸಿಗಳು ಸಾವಿರಾರು ವರ್ಷಗಳಿಂದ ಹಿಂದೂ ಮುಸ್ಲಿಮರು ಸಹೋದರತ್ವದಿಂದ ಬಾಳಿದ ದೇಶ ಇದು. ಇವತ್ತು ಕೇಂದ್ರ ಸರ್ಕಾರ ಕೇವಲ ಜಾತಿ ಆಧಾರದ ಮೇಲೆ ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಹಿಂದೂ ಮುಸ್ಲಿಮರನ್ನು ಒಡಕು ತಂದು
ಈ ದೇಶದ ಜನರ ಭಾವನೆಗಳನ್ನು ವಿಭಾಗ ಮಾಡ್ತಾ ಇದ್ದಾರೆ. ಇದನ್ನು ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ. ಅದಕ್ಕೆ ನಂದೊಂದು ವಿನಂತಿ ಏನಂದರೆ, ಸಾರ್ವಜನಿಕರಿಗೆ ಇದು NRC ಎಲ್ಲ ಧರ್ಮದವರಿಗಿದೆ, ಎಲ್ಲರೂ ಇದನ್ನು ತಿಳ್ಕೊಂಡು ನಾವು ಪ್ರತಿಭಟಿಸಬೇಕು, ಅದಕ್ಕೆ ವ್ಯಕ್ತಪಡಿಸಬೇಕಂತ ಹೇಳುತ್ತೇನೆ. ಆನಂತರ ಕೇಂದ್ರ ಸರ್ಕಾರದವರು ಇದೊಂದು ಕಾಯ್ದೆ ತಿದ್ದುಪಡಿ ಮಾಡಿ ಜಾರಿ ಮಾಡಿದ ಮೇಲೆ ಇಡೀ ರಾಷ್ಟ್ರ ತುಂಬ ತಿರುಗಾಡಿ ಹೇಳ್ತಾ ಇದ್ದಾರೆ ಅವರು, ನಾವು ಇದು ಜಾರಿ ಒಳ್ಳೆಯ ಉದ್ದೇಶಕ್ಕೆ ಮಾಡಿವಿ, ಇದು ಒಳ್ಳೆಯದಿದೆ ಅಂತ, ಯಾರಿಗೆ ಕಷ್ಟ ಇಲ್ಲ ಇದರಲ್ಲಿ ಭಾರತೀಯರಿಗಂತ. ಹಾಗಿದ್ದರೆ ಮುಸ್ಲಿಂ ಸಹೋದರಿಯರು, ನೀವು ಒಂದು ಕಾಲಕ್ಕೆ ನೀವು ಮುಸ್ಲಿಂ ಸಹೋದರರಿಗೆ ನಾವು ಟ್ರಿಬಲ್ ತಲಾಕ್ ರದ್ದುಪಡಿಸಿ ಟ್ರಿಬಲ್ ತಲಾಕ್ದೊಂದು ಕಾನೂನು ಮಾಡಿ ನಿಮಗೆ ಒಳ್ಳೇದು ಮಾಡ್ತೀವಿ, ಮುಸ್ಲಿಂ ಸಹೋದರರು ಸಲಹೆ ಮಾಡ್ತೀವಿ ಅಂತ ಏನು ಹೇಳಿದ್ರಿ, ಅದೇ ಇವತ್ತು ಮುಸ್ಲಿಂ ಸಹೋದರಿಯರು, ಕೋಟ್ಯಾವಧಿ ಮುಸ್ಲಿಂ ಸಹೋದರಿಯರು ಇವತ್ತು ಭಾರತ ದೇಶದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಯಾರಾದರೂ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಅವರು ಪ್ರತಿಭಟನೆ ಮಾಡೋ ಸ್ಥಳಕ್ಕೆ ಹೋಗಿ ಇವತ್ತಿಗೂ ಅವರಿಗೆ ನೀವು ತಿಳುವಳಿಕೆ ಹೇಳಿಲ್ಲ, ಇದು ಇಂಥ ಕಾಯ್ದೆ ಇದೆ, ನಿಮಗೆ ಇದರಿಂದ ಎಫೆಕ್ಟ್ ಆಗಲ್ಲ, ನಿಮಗಿದು ತ್ರಾಸಾಗಲ್ಲ ಅಂತ ಒಂದು ದಿವಸ ಹೇಳಿಲ್ಲ. ಕೇವಲ ನೀವು ಭಾರತ ದೇಶ ತುಂಬ ತಿರುಗಾಡಿ ಸಭೆಗಳನ್ನು ಮಾಡಿ CA ಬಗ್ಗೆ, NRC ಬಗ್ಗೆ, NPR ಬಗ್ಗೆ ಸಭೆಗಳನ್ನು ಮಾಡಿ ತಿಳುವಳಿಕೆ ಹೇಳ್ತಾ ಇದ್ದೀರಿ, ಅವ್ರದ್ದು ಸಮರ್ಥನೆ ಪಡ್ಕೊಳ್ತಾ ಇದ್ದೀರಿ. ಆದರೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾರಿಗೆ ಇದರಿಂದ ತ್ರಾಸದಲ್ಲಿ ಬೀಳ್ತೀವಿ, ಯಾರಿಗೆ ಎಫೆಕ್ಟ್ ಆಗಿದೆ, ಅವ್ರಿಗೆ ಆ ಮುಸ್ಲಿಂ ಸಹೋದರಿಯರಿಗೆ ಹೋಗಿ ನೀವು ಹೇಳೋಕ್ಕಾಗಿಲ್ಲ. ಇವತ್ತು ಟ್ರಿಬಲ್ ತಲಾಕ್ದಲ್ಲಿ ಯಾರು ಕಂಪ್ಲೇಂಟ್ ಕೊಡ್ತಾರೆ, ಯಾರು ಕೋರ್ಟಿಗೆ ಹೋಗ್ತಾರೆ, ಅವರು ಮಾತ್ರ ನಿಮ್ಮ ಸಹೋದರಿಯರ? ಯಾರಿಗೆ ಎಫೆಕ್ಟ್ ಆಗಿದೆ, ಯಾರು ತ್ರಾಸು ಒಳಗಾಗ್ತಾ ಇದ್ದಾರೆ ಈ ಕಾನೂನಿನಿಂದ, ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಅವರು ನಿಮ್ಮ ಸಹೋದರಿಯರಲ್ಲ. ಅವರು ಕೇವಲ ಟ್ರಿಬಲ್ ತಲಾಕ್ದಲ್ಲಿ ಗಂಡನನ್ನು ಜೈಲಿಗೆ ಕಳಿಸೋಂಥ ಕೆಲಸ ಯಾವ ಹೆಣ್ಮಗಳು ಮಾಡ್ತಾಳೆ ಅವ್ರು ಮಾತ್ರ ನಿಮ್ಮ ಸಹೋದರಿಯರು. ಇದು ಯಾವ ನ್ಯಾಯ ಇದು? ಆಮೇಲೆ NRC ಮಾಡ್ತೀರಿ, NRCಯಲ್ಲಿ ಈಗ ಆಸಾಮ್ನಲ್ಲಿ NRC ಮಾಡಿದ್ದಾರೆ. ಆಸಾಮ್ನಲ್ಲಿ ಅಲ್ಲಿ ಅವಶ್ಯಕತೆ ಇತ್ತು, ಸುಮಾರು 20 ವರ್ಷಗಳಿಂದ 30 ವರ್ಷಗಳಿಂದ ಅಲ್ಲಿ ಬಂಗ್ಲಾ ನುಸುಳುಕೋರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಅಲ್ಲಿ NRCಯನ್ನು ಮಾಡಿದ್ರು. ಅದು ರಾಷ್ಟ್ರದ ಉಳಿದ ರಾಜ್ಯಗಳಿಗೆ ಅದು ಅವಶ್ಯಕತೆ ಇಲ್ಲ. ನೀವು ಕೇವಲ ಒಂದು ಸಮುದಾಯವನ್ನು ಗುರಿ ಇಟ್ಕೊಂಡು, ಮುಸ್ಲಿಂ ಸಮುದಾಯವನ್ನು, ಹಿಂದುಳಿದವರನ್ನು, ದಲಿತರನ್ನು ಗುರಿ ಇಟ್ಕೊಂಡು ನೀವು NRCಯನ್ನು ಇಡೀ ರಾಷ್ಟ್ರಕ್ಕೆ ತರ್ತೀವಿ ಅಂತ ಹೇಳ್ತಾ ಇದ್ದೀರಿ. ಆಸಾಮ್ನಲ್ಲಿ ಸುಮಾರು 10 ವರ್ಷಗಳಿಂದ, ಒಂದು 5 ವರ್ಷಗಳಿಂದ ಸುಪ್ರೀಂ ಕೋರ್ಟ್ ನಿರ್ದೇಶನದಲ್ಲಿ NRC ಆಗಿದೆ, ಅಲ್ಲಿ ವಿಫಲ ಆಗಿದೆ. ಇವತ್ತು 19 ಲಕ್ಷ ಜನ ಹೊರಗಿದ್ದಾರೆ ಇವತ್ತು NRCಯಿಂದ. ಅದರಲ್ಲಿ 4 ಲಕ್ಷ ಜನ ಮುಸ್ಲಿಮರಿದ್ದಾರೆ, 15 ಲಕ್ಷ ಜನ ಮುಸ್ಲಿಮೇತರಿದ್ದಾರೆ. ಮುಸ್ಲಿಮೇತರು ಇವತ್ತು 2ನೇ ದರ್ಜೆ ನಾಗರಿಕರಾಗಿದ್ದಾರೆ. ಅಲ್ಲಿ ಅವರನ್ನು ನೀವು ಕೊಟ್ಟು ಮುಸ್ಲಿಮರನ್ನು ಹೊರಗಿಡುವ ಹುನ್ನಾರ ನಿಮಗಿದೆ. ಈ ಹುನ್ನಾರಕ್ಕೋಸ್ಕರ ಇವತ್ತು ಇಡೀ ಜನ ಜಾತ್ಯತೀತವಾಗಿ ಇಡೀ ದೇಶದಲ್ಲಿ ಜನ ಹೋರಾಟ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ. ಆನಂತರ NRC ಮತ್ತು ಸಿಟಿಜನ್ಶಿಪ್ ಆ್ಯಕ್ಟ್, ಅಮೆಂಡ್ಮೆಂಟ್ ಆ್ಯಕ್ಟ್ ಮತ್ತು ನಮ್ಮದೇನು ರಾಷ್ಟ್ರೀಯ ಪೌರತ್ವ ಕಾಯ್ದೆ, ಅದರಲ್ಲಿ ಏನು ಹೇಳ್ತಾರೆ, ಒಬ್ಬ ನುಸುಳುಕೋರ ಎಲ್ಲಿಂದ ಬಂದ, ಯಾವ ದೇಶದಿಂದ ಬಂದ ಅನ್ನೋದು ಮೊದಲು ಡಿಕ್ಲೇರ್ ಆಗಬೇಕು. ಹಾಗಾದರೆ ಭಾರತ ದೇಶದಲ್ಲಿ NRCಯಿಂದ ಹೊರಗುಳೆಂಥ ಕೋಟಿ ಗಟ್ಟಲೆ ಜನ ಯಾವ ದೇಶದಿಂದ ಬಂದರು ಅನ್ನೋದು ನಿರ್ಣಯ ಆಗಬೇಕಲ್ಲ. ಅವರು ಇದೇ ಮೂಲ ನಿವಾಸಿಗಳು, ಇದೇ ದೇಶದ ಮೂಲ ನಿವಾಸಿಗಳು. ಅವ್ರಿಗೆ ನೀವು ಹೊರಗಿನವರು ಅಂತ ಯಾವ ದೇಶದಂತ ಹೇಳಿ ನಿರ್ಣಯ ಮಾಡೋಕ್ಕೆ ನಿಮ್ಮ ಹತ್ರ ದಾಖಲೆಗಳಿದಾವೆ. ಆಮೇಲೆ ಯಾರು ಡೌಟ್ಫುಲ್ ಅಂತ ಹೊರಗಿರ್ತಾರೆ, ಯಾರು ಈ ದೇಶದವರು ಅಲ್ಲ ಅಂತ ಸಂಶಯಾಸ್ಪದವಾಗಿ ಹೊರಗಿರ್ತಾರೆ, ಅವರಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಟ್ರಿಬ್ಯುನಲ್ದಲ್ಲಿ. ಆ ಟ್ರಿಬ್ಯುನಲ್ಗಳೇ ಇನ್ನೂ ಆಸಾಮ್ ರಾಜ್ಯದಲ್ಲಿ ಸ್ಥಾಪಿತ ಆಗಿಲ್ಲ. ಅವ್ರು ಯಾವ ಟ್ರಿಬ್ಯುನಲ್ಗೆ ಹೋಗ್ಬೇಕು ಅಲ್ಲಿ ಜನ, ಸಾಮಾನ್ಯ ಜನ ಇವತ್ತು ವರ್ಷಾನುಗಟ್ಟಲೆ ಆಯಿತು ಅತಂತ್ರದಲ್ಲಿದ್ದಾರೋ. ಇದೇ ಪರಿಸ್ಥಿತಿ ನೀವು ಇಡೀ ದೇಶ ತುಂಬ ವಿಸ್ತಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ. BJPಯಲ್ಲಿ ಗಾಂಧಿಯನ್ನು, ನೆಹರೂರವರನ್ನು ದಿನ ಟೀಕಿಸ್ತಾ ಇದ್ದಾರೆ. ಅದು ದೇಶದ್ರೋಹ ಅಲ್ವಾ? ಅವ್ರ ಮೇಲೆ ಕೇಸ್ ಹಾಕಲಿಲ್ಲ ಅನಂತಕುಮಾರ್ ಹೆಗಡೆ ಮತ್ತು ಇತರರ ಮೇಲೆ? ಗಾಂಧಿಯನ್ನು ದಿನ ಟೀಕಿಸ್ತಾ ಇದ್ದಾರೆ ಬಹಿರಂಗ ಸಭೆಗಳಲ್ಲಿ. BJPಯವರು ಆರ್ಡರ್ ಮಾಡಿದ್ರು ಅವರಿಗೆ ಕ್ಷಮಾ ಬೇಡ್ರಿ ಅಂತ, ಅನಂತಕುಮಾರ್ ಹೆಗಡೆ ಅವರಿಗೆ. ಅವರು ಕ್ಷಮಾ ಬೇಡಲಿಲ್ಲ. BJPಯವರು ನೈತಿಕ ಮೌಲ್ಯ ಏನಾದರೂ ಒಂದು ಚೂರಿದ್ರೆ ಅವರಿಗೆ ಇವತ್ತಿಗೆ ಪಕ್ಷದಿಂದ ಹೊರಗೆ ಹಾಕಬೇಕಾಗಿತ್ತು. ಪಕ್ಷದ ಆದೇಶವನ್ನು ಉಲ್ಲಂಘಿಸಕ್ಕಾದರೆ ಹಾಕಬೇಕಾಗಿತ್ತು. ಉಲ್ಲಂಘಿಸಿದ್ದಾರೆ ಅವರು. ಉಲ್ಲಂಘಿಸಿದ ಸಲುವಾಗಿ ಹಾಕಬೇಕಾಗಿತ್ತು, ಅವರು ಹಾಕಲಿಲ್ಲ. ಆಮೇಲೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಆಗಿದೆ. ಮೀಸಲಾತಿ ದಲಿತರ ಮೂಲಭೂತ ಹಕ್ಕಲ್ಲ.
ಆ ತೀರ್ಪಿನ ಬಗ್ಗೆ ಇವತ್ತಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತಾಡಲಿಲ್ಲ ಅಂದ್ರೆ ಅವ್ರ ತೀರ್ಪದ ಸಹಮತಿ ಇದೆ ಅಂತ ಅರ್ಥ ಆಗ್ತದೆ. ಈ ದೇಶದಲ್ಲಿ RSS ಒಂದು ಅಜೆಂಡಾ ಇದೆ, ಮೀಸಲಾತಿಯನ್ನು ರದ್ದು ಮಾಡಬೇಕಂತ ಹೇಳಿ. ಭಾಳ ಜನ RSS ಮುಖಂಡರು ಮೀಸಲಾತಿ ರದ್ದುಪಡಿಸಬೇಕಂತ ಹೇಳಿದ್ದಾರೆ. ಎಲ್ಲಿವರೆಗೆ ಈ ದೇಶದಲ್ಲಿ ದಲಿತರನ್ನು ಸಾಮಾನ್ಯರಂತೆ ನಡೆಸ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಮೀಸಲಾತಿ ಅವಶ್ಯಕತೆ ಈ ದೇಶದಲ್ಲಿ. ನಿನ್ನಿನ ದಿವಸ ನಾನು ಪತ್ರಿಕೆಯಲ್ಲಿ ನೋಡಿದೆ, ಒಬ್ಬ ದಲಿತ, ಅವನು ಯೋಧ, ಮಿಲಿಟ್ರಿಯಲ್ಲಿದ್ದಾನೆ. ಅವನು ಮದುವೆ ಮೆರವಣಿಗೆಗೆ ಜನ ತಡೆ ಒಡ್ತಾರೆ, ಮದುವೆ ಮೆರವಣಿಗೆ ಊರಲ್ಲಿ ಬರಕ್ಕೆ ಕೊಡೋದಿಲ್ಲ. ಇನ್ನೂ ಈ ದೇಶದಲ್ಲಿದೆ, ಇದು ಗುಜರಾತದಲ್ಲಿದೆ. ಕುದುರೆ ಮೇಲೆ ಕೂಡ ಕೊಟ್ಟಿಲ್ಲ ಅವರಿಗೆ. ಇದು ಏನು ತೋರಿಸ್ತದೆ? ಇವರು ಮನೋಭಾವಗಳು ಏನಿದ್ದಾವೆ, ರಾಷ್ಟ್ರವನ್ನು ಯಾವ ಕಡೆ ತೊಗೊಂಡು ಹೋಗ್ತಾ ಇದ್ದಾರೆ ಇವರು. ಆಮೇಲೆ ಇನ್ನೊಂದು ಮಹತ್ವದ ವಿಷಯ, ನಮ್ಮ ದೇಶಕ್ಕೆ ಟ್ರಂಪ್ ಅವರು ಬರ್ತಾ ಇದ್ದಾರೆ. ಮೋದಿಯವ್ರದ್ದು ಒಂದು ನೀತಿ ಇದೆ, ಗರೀಬಿ ಹಟಾವ್. ಇವರು ಗರೀಬಿ ಹಟಾವ್ ಇಲ್ಲ, ಗರೀಬಿ छुपाओ. ಇವರು ಗರೀಬಿ छुपाओ ಮಾಡ್ತಾ ಇದ್ದಾರೆ. ಗರೀಬಿಯನ್ನು ಪರದೆ ಹಾಕಿ ಅಡ್ಡ ಗೋಡೆ ಕಟ್ಟಿ ಬಡವರು ಕಾಣಬಾರ್ದು, ಬಡವರಿಗೆ ಮುಚ್ಚಿಡ್ತಾ ಇದ್ದಾರೆ. ಮಾನ ಮರ್ಯಾದೆ ಈ ದೇಶದ ಆಡಳಿತ ನಡೆಸೋರಿಗೆ ಏನಾದರೂ ಒಂದು ಇಂತಿತ್ತು ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು. और खबरों के लिए देखते रहिए बी न्यूज़ नेशन। आपकी सुविधा के लिए हमने बनाया बी न्यूज़ नेशन ऐप, जो आप गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज़ देखने के साथ साथ आप देश भर की न्यूज़ पढ़ भी सकते हैं, कन्नड़ा और उर्दू ज़बान में। तो जाइए प्ले स्टोर में और अभी भी न्यूज़ नेशन ऐप को डाउनलोड कीजिए देश भर की खबरों को देखने के लिए।